ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಂತ್ ಅಭಿ. ಪಬ್ಲಿಕ್ನಲ್ಲೇ ನಮ್ಮ ನವರಸ ನಾಯಕ ಜಗ್ಗೇಶ್ ಅವ್ರ ಜೊತೆ ನಿಂತ್ಕೊಂಡು ಅವರ ಹಾಡು ಅಂದರೆ ಹೊಂಬಾಳೆ ಹೊಂಬಾಳೆ ಒಂದು ಹಾಡನ್ನು ಪಬ್ಲಿಕ್ನಲ್ಲೇ ನಮ್ಮ ಸರಿಗಮಪದ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥ ವಿ ಸುಬ್ರಹ್ಮಣ್ಯ ಅವರು, ನಮ್ಮ ಹೆಮ್ಮೆಯ ಪೊಲೀಸ್ ಪೇದೆ ಅಂತ ಹೇಳ್ಬೋದು, ಅವರು ಹಾಡಿದ್ದಾರೆ. ಅದನ್ನು ತೋರಿಸೋದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ, ಅವರ ಹಾಡು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗ ಹಾಡನ್ನು ನೋಡ್ಕೊಬನ್ನಿ. ಅದಾದ ನಂತರ ನಾನು ಮಾತಾಡ್ತೀನಿ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನಾಸೆಯ ಹೂವೆ ಕೇಳೆ, ನೀನಿದ್ದರೆ ಬಾಳೆ ಹೊಂಬಾಳೆ. ಓ ಓ ಓ ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನಾಸೆಯ ಹೂವೆ ಕೇಳೆ, ನೀನಿದ್ದರೆ ಬಾಳೆ ಹೊಂಬಾಳೆ. ಓ ಓ ಓ ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನಾಸೆಯ ಹೂವೆ ಕೇಳೆ, ನೀನಿದ್ದರೆ ಬಾಳೆ ಹೊಂಬಾಳೆ. ಓ ಓ ಓ ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನಾಸೆಯ ಹೂವೆ ಕೇಳೆ, ನೀನಿದ್ದರೆ ಬಾಳೆ ಹೊಂಬಾಳೆ. ಓ ಓ ನೋಡ್ಕೊಬಂದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ಚೆನ್ನಾಗಿ ಹಾಡಿದ್ದಾರೆ ಸುಬ್ರಹ್ಮಣ್ಯ ಅವರು ಅಂತ ಹೇಳಿ. ಅಂದರೆ ನೋಡಿ, ಅವ್ರ ಕೆಲಸನೇ ಬೇರೆ ಆಗಿರುತ್ತೆ, ಆದರೆ ಅವರ ಒಂದು ಇಷ್ಟವೇ ಬೇರೆ ಆಗಿರುತ್ತೆ. ಅಂದರೆ ಅವರಿಗೆ ನಾನು ಹಾಡುಗಾರ ಆಗಬೇಕು ಅಂತ ಹೇಳಿ ಇಷ್ಟ ಇರುತ್ತೆ, ಆದರೆ ಏನೋ ಒಂದು ಪೊಲೀಸ್ ಪೇದೆ ಅಂತಕ್ಕಂಥ ಒಂದು ಕೆಲಸ ಸಿಕ್ಕಿದೆ, ಇಲ್ಲ ಅದರಲ್ಲೂ ಕೂಡ ನಾನು ನಿರತ್ನ ಆಗ್ತೀನಿ ಅಂತ ಹೇಳಿ. ಆದರೂ ಕೂಡ ಅವ್ರು ಸರಿಗಮಪ ವೇದಿಕೆಗೆ ಬಂದಾಗ ನೀವು ಒಬ್ಸರ್ವ್ ಮಾಡಿರಬೇಕು, ಅವ್ರ ಇಡೀ ಪೊಲೀಸ್ ಟೀಮ್ ಎಲ್ಲ ಬಂದು ಅವ್ರಿಗೆ ಸಪೋರ್ಟನ್ನು ಮಾಡ್ತಾರೆ, ಅವರ ಹೆಡ್ಡಿಂದ ಹಿಡಿದು. ಅಂದರೆ ಅಲ್ಲಿ ಅರ್ಥ ಮಾಡ್ಕೋಬೇಕು ಎಷ್ಟು ಕಲೆಗೆ ಇಂಪಾರ್ಟೆಂಟನ್ನು ಕೊಡ್ತಾರೆ ಅಂತ ಹೇಳಿ. ಅದೇ ರೀತಿಯಾಗಿ ನಮ್ಮ ನವರಸ ನಾಯಕ ಜಗ್ಗೇಶ್ ಅವ್ರ ಬಗ್ಗೆ ನಾನು ಹೇಳಬೇಕಾಗೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸರಿಗಮಪ ಶೋವನ್ನು ಬಿಡದೆ ನೋಡ್ತಕ್ಕಂಥ ಒಂದು ಸೆಲೆಬ್ರಿಟಿಗಳಲ್ಲಿ ನಮ್ಮ ಜಗ್ಗೇಶ್ ಸರ್ ಕೂಡ ಒಬ್ಬರು. ಯಾಕೆಂದ್ರೆ ಈ ರತ್ನಮ್ಮ ಮಂಜಮ್ಮ ಅವ್ರಿಗೂ ಕೂಡ ಒಂದು ಮನೆಯನ್ನು ಮಾಡಿಕೊಟ್ರು. ಜೊತೆಗೆ ಎಷ್ಟೇ ಒಂದು ಚಿಕ್ಕ ಹುಡುಗರಾಗಲಿ ಅಥವಾ ದೊಡ್ಡವರಾಗಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಸಪೋರ್ಟನ್ನು ಮಾಡ್ತಾರೆ. ಸೊ ಅದೊಂದು ಗುಣ ನಮಗೆ ಜಗ್ಗೇಶ್ ಅವರಲ್ಲಿ ಇಷ್ಟ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ. ಅದೇ ರೀತಿಯಾಗಿ ಸರಿಗಮಪ ಅನ್ನೋ ಒಂದು ವೇದಿಕೆಯು ಕೂಡ ಎಂತೆಂಥ ಪ್ರತಿಭೆಗಳಿಗೆಲ್ಲ ಒಂದು ಪುರಸ್ಕಾರವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಹನುಮಂತ ಆಡಿರ್ತಕ್ಕಂಥದ್ದನ್ನ ನೋಡಿದ್ದೀವಿ, ನಮ್ಮ ಚನ್ನಪ್ಪ ಹುದ್ದಾರ್ ಅವರು ಆಡಿರ್ತಕ್ಕಂಥದ್ದನ್ನ ನೋಡಿದ್ದೀವಿ, ಜೊತೆಗೆ ಸುನಿಲ, ಹೀಗೆ ಸಾಕಷ್ಟು ರೀತಿಯಾಗಿ ಒಂದು ಸ್ಪರ್ಧೆಗಳೆಲ್ಲ ಬಂದು ತಮ್ಮದೇ ಆದ ಒಂದು ಅಭಿಮಾನಿಗಳ ವರ್ಗವನ್ನು ಅಲ್ಲಿಂದ ಸೃಷ್ಟಿ ಮಾಡ್ಕೊಂಡು ಹೋಗ್ತಾರೆ ಆಚೆ ಕಡೆ. ಜೊತೆಗೆ ಈ ಒಂದು 2020 ಒಂದು ಸರಿಗಮಪ ಏನಿತ್ತು, ಇದರಲ್ಲಿ ಆಲ್ಮೋಸ್ಟ್ ಒಂದೊಂದು ಕ್ಷೇತ್ರದಿಂದ ಒಬ್ಬೊಬ್ಬರನ್ನ ಕರ್ಕೊಬಂದು ಆಯ್ಕೆ ಮಾಡಿ ತಂದು ನಿಲ್ಲಿಸಿದ್ರು. ಅದೇ ರೀತಿಯಾಗಿ ಫೈನಲಲ್ಲಿ ಕಂಬದರಂಗಯ್ಯ, ಅಶ್ವಿನ್ ಮತ್ತು ಶ್ರೀನಿಧಿ, ಹೀಗೆ 3 ಜನನು ಕೂಡ ಫೈನಲ್ಗೆ ಬರ್ತಾರೆ. ಆ ಫೈನಲಲ್ಲಿ ಶ್ರೀನಿಧಿ ಅವರು ವಿನ್ ಆಗ್ತಾರೆ. ಅದೇ ರೀತಿಯಾಗಿ ಶ್ರೀನಿಧಿ ಅವರು ವಿನ್ ಆದ್ಮೇಲೂ ಕೂಡ ಜನಗಳು ಇಲ್ಲ, ನಮಗೆ ಕಂಬದರಂಗಯ್ಯ ಅವರು ವಿನ್ ಆಗಬೇಕಾಗಿತ್ತು, ಹಾಗೆ ವಿನ್ ಆಗಬೇಕಾಯ್ತು, ಇವ್ರು ವಿನ್ ಆಗಬೇಕಾಯ್ತು ಅಂತೇಳಿ ಸಾಕಷ್ಟು ರೀತಿಯಾಗಿ ತಕೊಂಡ್ರು ಕೂಡ ನಂತರ ಅವರೇ ಸಮಾಧಾನವನ್ನ ಮಾಡ್ಕೊಂಡ್ರು. ಇಲ್ಲಪ್ಪ, ಏನೋ ಸರಿಗಮಪ ಆದ ಒಂದು ಜಡ್ಜ್ಗಳು ತೀರ್ಮಾನ ತಗೊಂಡಿದ್ದಾರೆ ಅಂತ ಹೇಳಿ ಎಲ್ಲ ಒಳ್ಳೆ ರೀತಿಯಲ್ಲೇ ಆಗುತ್ತೆ ಅಂತ ಹೇಳಿ. ಅದೇ ರೀತಿಯಾಗಿ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಈ ಒಂದು ಹಾಡಿನ ಬಗ್ಗೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮನ ಮುಗಿಸ್ತಿದ್ದೀನಿ. ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ, ಮತ್ತಷ್ಟು ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ KTV ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ್ ಅಭಿ. ಬಾಯ್.